ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವಾಕ್ಯವಚನ ನ್ಯಾಯಸ್ಥಾಪಕರು 15ನೇ ಅಧ್ಯಾಯ 16ನೇ ವಚನ. ಸ್ನೇಹಿತರೆ, ದೇವರು ತನ್ನ ಮಕ್ಕಳಿಗೆ ಆಶೀರ್ವಾದ ನೀಡಲು ಸದಾ ಸಿದ್ಧನಾಗಿದ್ದಾನೆ. ಆದರೆ ಆ ಆಶೀರ್ವಾದ ಪಡೆಯಲು ನಮ್ಮ ಜೀವನವು ದೇವರಿಗೆ ತಕ್ಕಂತೆ ಇರಬೇಕು. ಸತ್ಯವೇದದಲ್ಲಿ ಅನೇಕ ವ್ಯಕ್ತಿಗಳ ಜೀವನವು ನಮಗೆ ಒಂದು ಒಳ್ಳೆಯ ಮಾದರಿಯನ್ನು, ಪಾಠವನ್ನು ಕಲಿಸುತ್ತದೆ. ಯಾರು ದೇವರಿಗೆ ವಿಧೇಯರಾಗಿದ್ದರೂ ಅವರು ಆಶೀರ್ವಾದ ಪಡೆದರು. ಯಾರು ಅವಿಧೇಯರಾದರೂ ಅವರು ಆಶೀರ್ವಾದವನ್ನೇ ಕಳೆದುಕೊಂಡರು. ಉದಾಹರಣೆ, ನ್ಯಾಯಸ್ಥಾಪಕರ ಗ್ರಂಥದಲ್ಲಿ ನಾವು ಸಂಸೋನನ ಜೀವನವನ್ನು ಓದುತ್ತೇವೆ. ಆರಂಭದಲ್ಲಿ ಆತನು ದೇವರಲ್ಲಿ ಭಯದಿಂದ ನಡೆದುಕೊಂಡನು. ತನ್ನ ತಂದೆ ತಾಯಿಗೆ ವಿಧೇಯನಾಗಿದ್ದನು. ದೇವರ ಆತ್ಮಾಭಿಷೇಕದಿಂದ ಪರಾಕ್ರಮಿ ಯೋಧನಾದನು. ನ್ಯಾಯಸ್ಥಾಪಕರು 15ನೇ ಅಧ್ಯಾಯ 16ರಲ್ಲಿ ನೋಡಬಹುದು. 1000 ಜನರನ್ನು ಒಬ್ಬನೇ ಕೊಂದು ಹಾಕಿದನು. ಆದರೆ ನಂತರ ತನ್ನ ಕಣ್ಣು ಮತ್ತು ಮನಸ್ಸಿಗೆ ಇಷ್ಟವಾದುದನ್ನೇ ಅನುಸರಿಸಿದನು. ತಂದೆ ತಾಯಿಗಳಿಗೆ ಅವಿಧೇಯನಾಗಿ ಅವರ ಮನಸ್ಸನ್ನು ನೋಯಿಸಿದನು. ದೇವರ ಆತ್ಮ, ಬಲ, ಅಭಿಷೇಕ ಎಲ್ಲವನ್ನೂ ಕಳೆದುಕೊಂಡು ದೇವರಿಂದ ದೂರವಾದನು. ಯಾವ ಕಣ್ಣುಗಳು ಲೋಕವನ್ನು, ಅದರ ಸಂಗತಿಗಳನ್ನು ದೃಷ್ಟಿಸಿದವೋ ಅದೇ ಕಣ್ಣುಗಳನ್ನು ಕಳೆದುಕೊಂಡವನಾಗಿ ವೇದನೆಯಿಂದ ತನ್ನ ಜೀವಿತವನ್ನು ಹಾಳು ಮಾಡಿಕೊಂಡು ದೇವರ ಆಶೀರ್ವಾದವನ್ನು ಕಳೆದುಕೊಂಡನು. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ರಲ್ಲಿ ಹೇಳುತ್ತಾನೆ, ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು. ಪ್ರಸಂಗಿ 11ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, ಯುವಕನೇ, ನಿನ್ನ ಹೃದಯಕ್ಕೆ ತಕ್ಕಂತೆ ನಡೆಯುವಿ, ಆದರೆ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಒಳಪಡಿಸುವನು. 1 ಯೋಹನ 2ನೇ ಅಧ್ಯಾಯ 15ನೇ ವಾಕ್ಯ ಎಚ್ಚರಿಸುತ್ತದೆ, ಲೋಕವನ್ನಾಗಲಿ ಲೋಕದಲ್ಲಿರುವ ವಸ್ತುಗಳನ್ನಾಗಲಿ ಪ್ರೀತಿಸಬೇಡಿರಿ. ಸಂಸೋನನ ಜೀವನವು ನಮಗೆ ಒಂದು ಉದಾಹರಣೆ ಆಗಿದೆ. ನಾವು ಇಂದು ಯಾವ ದಾರಿಯಲ್ಲಿ ನಡೆಯುತ್ತಿದ್ದೇವೆ? ದೇವರಿಗೆ ಇಷ್ಟವಾಗುವ ದಾರಿಯಲ್ಲ, ಅಥವಾ ನಮ್ಮ ಕಣ್ಣು, ನಮ್ಮ ಹೃದಯ ಬಯಸುವ ದಾರಿಯಲ್ಲ. ದೇವರು ಆಶೀರ್ವದಿಸಲು ಬಯಸುವನು, ಆದರೆ ಅದು ವಿಧೇಯತೆಗೆ ಸೇರಿದೆ. ನಾವು ದೇವರಿಗೆ ಪ್ರೀತಿಯಿಂದ, ಭಕ್ತಿಯಿಂದ, ವಿಧೇಯತೆಯಿಂದ ಬದುಕಿದರೆ ಆತನ ಆಶೀರ್ವಾದ ನಮ್ಮ ಪಾಲಾಗುತ್ತದೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಒಂದೇ ಒಂದು ಆಯ್ಕೆ ಇದೆ. ನಮಗೆ ಇಷ್ಟ ಬರುವಂತೆ ಬದುಕುವುದೋ ಅಥವಾ ದೇವರಿಗೆ ಇಷ್ಟವಾಗುವಂತೆ ಬದುಕುವುದೋ. ಸಂಸೋನನ ತಪ್ಪನ್ನು ಮಾಡಬೇಡಿರಿ. ದೇವರ ವಾಕ್ಯವನ್ನು ಪಾಲಿಸಿ ವಿಧೇಯ ಜೀವನವನ್ನು ನಡೆಸಿರಿ. ಆಗ ದೇವರ ಆಶೀರ್ವಾದವು ನಿಮ್ಮ ಮನೆತನಕ್ಕೂ ಮುಂದಿನ ತಲೆಮಾರಿಗೂ ಹರಿದು ಬರುತ್ತದೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.